ಮೊದಲನೇ ಸಂದೇಶ ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜೀವಂತವಾಗಿರಿಸ್ತಕ್ಕಂಥ ಬಗೆ ಹೇಗೆ, ಅವ್ರು ಹೆಂಗ್ ಜೀವಂತ ಇರ್ತಾರೆ, ಅವ್ರನ್ನ ಜೀವಂತ ಇರಿಸೋ ಬಗೆ ಹೇಗೆ ಅಂದ್ರೆ, ಬಾಬಾ ಸಾಹೇಬರು ಈ ಸಿರಿದ್ನಳ್ಳಿ ಜೀವಂತ ಇದ್ದಾರೆ ಅನ್ನೋದಾದ್ರೆ, ಈ ಸಿರಿದ್ನಳ್ಳಿ ಊರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು, ಎಸಿಗಳು, ಡಿಸಿಗಳು, ಜಸ್ಟಿಸ್ಗಳು ಆಗ್ಬೇಕು. ನಾವು ಪುತ್ಥಳಿಯನ್ನ ಅನಾವರಣ ಮಾಡಿ ಪುಸ್ತಕದ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಪುತ್ಥಳಿಗೆ ಯಾವುದೇ ರೀತಿಯಾದಂತ ಗೌರವ ಸಿಕ್ಕೋದಿಲ್ಲ. ಪುತ್ಥಳಿಯ ಅಂಬೇಡ್ಕರ್ ಎಷ್ಟು ಮುಖ್ಯನೋ ಪುಸ್ತಕದ ಅಂಬೇಡ್ಕರ್ ಅಷ್ಟೇ ಮುಖ್ಯ. ನಾವು ಪುಸ್ತಕದ ಅಂಬೇಡ್ಕರ್ ಕಡೆ ಮುಖ ಮಾಡೋದು ಬಿಟ್ಟು ಪುತ್ಥಳಿ ಅಂಬೇಡ್ಕರ್ ಕಡೆ ಮುಖ ಮಾಡಿದ್ರೆ ಮತ್ತೆ ಜೀತವನ್ನು ನಾವು 100 ವರ್ಷಗಳ ಜೀತಕ್ಕೆ ನಾವು ಬರಬೇಕಾಗ್ತದೆ. ಒಂದು ಹಳ್ಳಿನಲ್ಲಿ ಒಂದು ತಾಲೂಕಿನಲ್ಲಿ 189 ಹಳ್ಳಿಗಳಿದ್ರೆ 189 ಹಳ್ಳಿಗಳಲ್ಲಿ 3 ಲಕ್ಷ ತರ ಚೀಟಿ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾರೆ. 189 ಹಳ್ಳಿ ಇಂಟು 3 ಲಕ್ಷ ಎಷ್ಟಾಯ್ತು? 6 ಕೋಟಿ ದುಡ್ಡಾಯ್ತು. 189 ಹಳ್ಳಿಗಳು 3 ಲಕ್ಷ ಚೀಟಿ ಹಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಕ್ಕಂಥ ನೀವು, ಶಬರಿಮಲೆಗೆ ಹೋಗ್ತಕ್ಕಂಥ ನೀವು, ಸಾಹೇಬ್ರು ನಮ್ಮ ಮಕ್ಕಳು 4 ಮಕ್ಕಳು ಕಳ್ಕೊಂಡಿದ್ದಾರೆ, ತಮ್ಮ ಹೆಂಡತಿ ಕಳ್ಕೊಂಡಿದ್ದಾರೆ, ನಮಗೆ ಅವರಿಂದ ಪೆನ್ನು, ಪುಸ್ತಕ, ಊಟ, ಬೂಟು, ಶೂಟು, ನೋಟು, ಟಿಪಿ, ಜೆಟ್ಪಿ, MP, MLA ಎಲ್ಲ ಕೊಟ್ಟಂತ ಸಾಹೇಬ್ರ ಸಮಾಧಿ ನೋಡಕ್ ಹೋಗಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಆದ್ಮೇಲೆ ನೀವು ಯಾವ ಅಂಬೇಡ್ಕರ್ ಜೀವಂತ ಇಡ್ತೀರಿ? ಸಾಹೇಬ್ರ ಸಮಾಧಿಗೆ ಹೋಗೋಕೆ ಇವ್ರಿಗೆ ಮನಸ್ಸಿಲ್ಲ. ಶಬರಿಮಲೆಗೆ ಹೋಗ್ತಕ್ಕಂಥ ನೀವು ಅಂಬೇಡ್ಕರ್ನ ಜೀವಂತ ಇಡ್ತೀರಾ? ನಿಮ್ಮಂತ ನೀಚರು, ನಿಮ್ಮಂತ ದುಷ್ಟರು, ನಿಮ್ಮಂತ ಭ್ರಷ್ಟರು ತಾಯಿ ಹೊಟ್ಟೆಲೆ ಸಾಯ್ಬೇಕು. ಮನೆಯಿಂದ ಹೊರಗಡೆ ಬಂದ್ರೆ ಇವರಿಂದ ಇವತ್ತು ನಮಗೆ ಊಟ ಸಿಗ್ತಾ ಇದೆ, ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಿದ್ರೆ ಫೀಸ್ ಕಟ್ತಾ ಇದ್ದೀವಿ, ಸ್ಕಾಲರ್ಶಿಪ್ ಬರ್ತಾ ಇದೆ, PhD ಡಾಕ್ಟರೇಟ್ ಮಾಡ್ತಾ ಇದ್ದೀವಿ. ಯಾರಿಂದ ಮಾಡ್ತಾ ಇದ್ದೀವಿ? ನಮಗೆ ಕಾಂಗ್ರೆಸ್ ಅಂಬೇಡ್ಕರ್ ಬೇಡ, ಬಿಜೆಪಿ ಅಂಬೇಡ್ಕರ್ ಬೇಡ, JDS ಅಂಬೇಡ್ಕರ್ ಬೇಡ. ನಮಗೆ ನಿಜವಾದಂತ ಸಮುದಾಯದ ಅಂಬೇಡ್ಕರ್ಗೋಸ್ಕರ ನಾವು ಒಂದಾಗ್ಲಿಲ್ಲ ಅಂದ್ರೆ, ಒಂದ್ ಕಡೆಗೆ ಬರ್ಲಿಲ್ಲ ಅಂದ್ರೆ ನಿಮ್ಮಂತ ನೀಚರು ಹುಟ್ಟಬಾರದು. ಯಾಕಿನ್ನೂ ಬದುಕಿರ್ಬೇಕು? ಯಾಕೆ ಬದುಕಬೇಕು? ಸ್ವಾಭಿಮಾನ ಮತ್ತು ಘನತೆ ಬದುಕನ್ನ ಗುಲಾಮಗಿರಿ ಮಾಡುವಂದ್ರೆ ಅಂಬೇಡ್ಕರ್ ಪತ್ರ ಬರೆದಿದ್ದಾರೆ, ಓದಿದ್ದೀರಾ? ಕ್ಲಿಮನ್ ಅಟ್ಲೆ ಅಧ್ಯಕ್ಷರೇ, ಕ್ಲಿಮನ್ ಅಟ್ಲೆ ಪತ್ರ ಬರೀತಾರೆ, ಐ ಆಮ್ ನಾಟ್ ಇಂಟ್ರೆಸ್ಟ್ ಟು ದಿ ಪೋಸ್ಟ್ ಆಫ್ ಪ್ರೆಸಿಡೆಂಟ್ ಇನ್ ಇಂಡಿಯಾ. ನಾನು ಭಾರತದ ರಾಷ್ಟ್ರಪತಿ ಆಗುವ ಆಸೆ ನನಗಿಲ್ಲ, ಭಾರತದ ಪ್ರಧಾನಿ ಆಗುವ ಆಸೆ ಇಲ್ಲ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗೋ ಅವಕಾಶ ಇತ್ತು, ಆದ್ರೂ ನನಗೆ ಬೇಕಾಗಿಲ್ಲ. ನನಗೊಂದು ಅವಕಾಶ ಕೊಡ್ಲೇಬೇಕು. ಯಾವ ಅವಕಾಶ ಅಂದ್ರೆ, ಐ ವಿಲ್ ಪಾರ್ಟಿಸಿಪೇಟ್ ಟು ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಚೇರ್ಪರ್ಸನ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ಬರೀಲಿಕ್ಕೆ ಇಂಡಿಯಾದಲ್ಲಿ ನನಗೆ ಬಿಡ್ತಾ ಇಲ್ಲ. ಕ್ಲಿಮನ್ ಅಟ್ಲೆ ಬರೆದಿರೋದವರು. ಈ ದೇಶದ ಜನ ನನ್ನನ್ನು ಸಂವಿಧಾನ ಬರೆಯಕ್ ಬಿಡ್ತಾ ಇಲ್ಲ. ನೀವು ನನಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನೀವು ಸಹ ನಮ್ಮ ಸಮುದಾಯಕ್ಕೆ ದ್ರೋಹಿಗಳಾಗ್ತೀರಿ ಅಂತ ಕ್ಲಿಮನ್ ಅಟ್ಲೆಗೆ ಪತ್ರ ಬರೀತಾರೆ. ರಾಷ್ಟ್ರಪತಿ ಆಗುವ ಆಸೆ ಇಲ್ಲ ನನಗೆ. ಯಾವ ಅಂಬೇಡ್ಕರ್ ಪುತ್ಥಳಿಯನ್ನ ಅನಾವರಣ ಮಾಡಿದಿರಿ ರೋಡ್ ಸೈಡ್ ಅಲ್ಲಿ? ನನಗೆ ರಾಷ್ಟ್ರಪತಿ ಆಗುವ ಆಸೆ ಇಲ್ಲ, ಪ್ರಧಾನಿ ಹುದ್ದೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಶತಶತಮಾನಗಳಿಂದ ನಾಯಿ ನರಿಗಳ ತರ ಬದುಕಿರತಕ್ಕಂಥ ನನ್ನ ಸಮುದಾಯವನ್ನ ವಿಮೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾನು ಸಂವಿಧಾನದ ಸಭೆಗೆ ಹೋಗ್ಬೇಕು. ಇವರು ನನಗೆ ಬಿಡ್ತಾ ಇಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.